ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮ ಏನೋ ನಾನ್ ವೆಜ್ ಐಟಮ್ ಮಾಡ್ತಾ ಇದ್ದಾರೆ. ನಂಗಂತೂ ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೆ ಅಂತ. ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ. ಹಾಯ್ ಫ್ರೆಂಡ್ಸ್, ಇವತ್ತು ತುಂಬಾ ರುಚಿಯಾದ ಸಾಫ್ಟ್ ಆದ ಸ್ಪೈಸಿ ಅಂಡ್ ಟೇಸ್ಟಿ ಚಿಕನ್ ಲಿವರ್ ಫ್ರೈನ ಮನೇಲೇ ಇರೋ ಮಸಾಲೆ ಪದಾರ್ಥ ಉಪಯೋಗಿಸಿ ಅಥೆಂಟಿಕ್ ಫ್ಲೇವರ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ತಡ ಮಾಡದೆ ಚಿಕನ್ ಲಿವರ್ ಫ್ರೈನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 kg ಅಷ್ಟು ಚಿಕನ್ ಲಿವರ್ನ 3 ಸಲ ಚೆನ್ನಾಗಿ ತೊಳೆದು ನೀರ್ ಸೋರಕ್ ಇಟ್ಕೊಂಡಿದೀನಿ. ನೀರು ಸೋರಿದ ಮೇಲೆ ಲಿವರ್ನ ಕುಕ್ಕರ್ ಹಾಕೊಂಡು 1 ವಿಷಲ್ ಕೂಗಿಸ್ಕೋಬೇಕು. ಲಿವರ್ನ ಕುಕ್ಕರ್ ಅಲ್ಲಿ ಹಾಕಿದ್ರೆ ಎಲ್ಲ ಕಲ್ಸೋಗಲ್ವಾ ಅನ್ಕೋಬೇಡಿ. ಕುಕ್ಕರ್ ಅಲ್ಲಿ ಬೆಂದ್ಮೇಲೆ ಹಾರ್ಡ್ನೆಸ್ ಬರುತ್ತೆ, ಪರ್ಫೆಕ್ಟ್ ಆಗಿ ಕುಕ್ ಆಗಿರುತ್ತೆ. ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಅರಿಶಿನ ಪುಡಿ ಯಾಕೆ ಹಾಕ್ಬೇಕು ಅಂದ್ರೆ ಲಿವರ್ ಮೊದಲೇ ಸ್ವಲ್ಪ ಹೊಲಸು ವಾಸನೆ ಬರುತ್ತೆ, ಅದಕ್ಕೆ ಆ ವಾಸನೆ ಹೋಗ್ಲಿ ಅಂತ ಸ್ವಲ್ಪ ಅರಿಶಿನ ಪುಡಿ ಸೇರಿ. ಇದಕ್ಕೆ ಸ್ವಲ್ಪನೂ ನೀರ್ ಹಾಕ್ಬೇಡಿ, ಬೇಯ್ಬೇಕಾದ್ರೆ ಲಿವರ್ ಅಲ್ಲಿ ಇರೋ ನೀರೇ ಬಿಟ್ಕೊಳ್ಳುತ್ತೆ, ಬೇಯಕ್ಕೆ ಆ ನೀರೇ ಸಾಕಾಗುತ್ತೆ. ನಿಮ್ಗೆ ಗೊಜ್ಜು ಸ್ವಲ್ಪ ತೆಳ್ಳಗಿರ್ಲಿ ಅಂದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ, ಇಲ್ಲ ನಮ್ಗೆ ಗ್ರೇವಿ ತರನೇ ಇರ್ಲಿ ಅಂದ್ರೆ ಬೇಯ್ಬೇಕಾದ್ರೆ ನೀರ್ ಹಾಕಬೇಡಿ, ಅದೇ ನೀರ್ ಸಾಕಾಗುತ್ತೆ. ನಾನಿಲ್ಲಿ ಗ್ರೇವಿ ಮಾಡ್ತಿರೋದ್ರಿಂದ ನೀರ್ ಹಾಕ್ತಿಲ್ಲ. ಇವಾಗ ಮುಚ್ಚಳ ಮುಚ್ಚಿ ಸ್ಟವ್ ಮೇಲಿಟ್ಟು 1 ವಿಷಲ್ ಬರೆಸ್ಕೊಳ್ಳೋಣ. ಕೆಲವೊಬ್ರು ಮಸಾಲೆನಲ್ಲೇ ಲಿವರ್ನ ಬೇಯಿಸ್ಕೊತಾರೆ, ಆದ್ರೆ ಸೌಟಲ್ಲಿ ಮಿಕ್ಸ್ ಮಾಡಿ ಮಾಡಿ ಎಲ್ಲ ಕಲ್ಸೋಗುತ್ತೆ ಅಂತ ನನ್ಗನ್ಸುತ್ತೆ. ಅದಕ್ಕೆ ನಾನು ಕುಕ್ಕರ್ ಅಲ್ಲಿ 1 ವಿಷಲ್ ಹಾಕ್ಸಿ ಆಮೇಲೆ ಗ್ರೇವಿ ಮಸಾಲೆ ಮಾಡ್ತೀನಿ, ಅವಾಗ ಫ್ರೈ ಹೊಲ್ಸ್ ಬರಲ್ಲ. ಇವಾಗ 1 ವಿಷಲ್ ಆಗ್ಲಿ, ಅಷ್ಟರಲ್ಲಿ ನಾವು ಗ್ರೇವಿ ಮಸಾಲೆಗೆ ರೆಡಿ. ನಾನಿಲ್ಲಿ ಒಗ್ಗರಣೆಗೆ 1 ಬಾಣ್ಲಿ ಇಟ್ಕೊಂಡಿದೀನಿ ಫ್ರೆಂಡ್ಸ್. ಬಾಣ್ಲಿ ಬಿಸಿ ಆದ್ಮೇಲೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಕುಕ್ಕರ್ 1 ವಿಷಲ್ ಆಗಿದೆ ಫ್ರೆಂಡ್ಸ್. ಕುಕ್ಕರ್ ಚೆನ್ನಾಗಿ ತಣ್ಣಗಾಗ್ಲಿ, ತಣ್ಣಗಾಗೋ ಅಷ್ಟ್ರಲ್ಲಿ ನಾವು ಒಗ್ಗರಣೆ ಹಾಕೊಳ್ಳೋಣ. ನಾನಿಲ್ಲಿ 8 ಹಸಿಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ. 3 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿನ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಚಿಕನ್ ಲಿವರ್ ಫ್ರೈನ ಅರ್ಧ ಗಂಟೆ ಅಷ್ಟರಲ್ಲೇ ಮಾಡ್ಕೋಬಹುದು ಫ್ರೆಂಡ್ಸ್. ಲಿವರ್ ವಿಷಲ್ ಹಾಕೋ ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಬಿಟ್ರೆ ಅರ್ಧ ಗಂಟೆ ಅಷ್ಟರಲ್ಲಿ ಚಿಕನ್ ಲಿವರ್ ಫ್ರೈ ರೆಡಿ ಆಗ್ಬಿಡುತ್ತೆ ಫ್ರೆಂಡ್ಸ್. ತುಂಬಾ ಈಸಿ ಅಂಡ್ ಟೇಸ್ಟಿ ಆದ ರೆಸಿಪಿ ಇದಾಗಿದೆ. ಇವಾಗ ಕುಕ್ಕರ್ ಚೆನ್ನಾಗಿ ಆರಿದೆ, ತೆಗೆದ್ಬಿಟ್ಟು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪನೂ ನೀರ್ ಹಾಕಿರ್ಲಿಲ್ಲ, ಆದ್ರೂ ನೀರು ಎಷ್ಟೊಂದು ಬಿಟ್ಕೊಂಡಿದೆ ಅಂತ. ಗ್ರೇವಿಗೆ ನೀರು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆನೇ ಇರಲ್ಲ, ಈ ನೀರೇ ಸಾಕಾಗುತ್ತೆ. ಅದೇ ರೀತಿ ಲಿವರ್ ನೋಡಿ ಸ್ವಲ್ಪನೂ ಕಲ್ಸ್ಕೊಂಡಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ, ಓವರ್ ಕುಕ್ ಆಗೂ ಇಲ್ಲ. ನಮ್ಗೆ ಲಿವರ್ ಫ್ರೈ ಮಾಡಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಬೆಂದಿದೆ, ಅದಕ್ಕೆ ನಾನು ಹೇಳಿದ್ದು ಕುಕ್ಕರ್ ಅಲ್ಲೇ ಬೇಯಿಸ್ಕೊಳ್ಳಿ ಅಂತ. ಇವಾಗ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 2 ಟೊಮೊಟೊ ಹಾಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಲಿವರ್ ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕೊಂಡಿದೀವಿ, ಅದಕ್ಕೆ ಇವಾಗ ನೋಡ್ಬಿಟ್ಟು ಸ್ವಲ್ಪನೇ ಹಾಕೊಳ್ಳಿ. ಟೊಮೊಟೊ ಚೆನ್ನಾಗಿ ಮೆತ್ತಗಾಗುವಷ್ಟು ಬೇಯಿಸ್ಬೇಕು. ಟೊಮೊಟೊ ಬೆಂದ ಮೇಲೆ ಅರ್ಧ ಹಿಡಿಯಷ್ಟು ಪುದೀನ ಹಾಕೊಳ್ತಾ ಇದ್ದೀನಿ, 1 ಹಿಡಿಯಷ್ಟು ಸಾಂಬಾರ್ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊ ಚೆನ್ನಾಗಿ ಬೆಂದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ 4 ಗಡ್ಡೆ ಬೆಳ್ಳುಳ್ಳಿ, 3 ಇಂಚು ಶುಂಠಿ, 2 ಇಂಚು ಚಕ್ಕೆ, 6 ಲವಂಗ, 4 ಏಲಕ್ಕಿ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಅಷ್ಟು ಗರಂ ಮಸಾಲೆ ಪುಡಿ, 1 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 1 ಸ್ಪೂನ್ ಅಷ್ಟು ಜೀರಾ ಪೌಡರ್, 3 ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಮತ್ತು ಪೆಪ್ಪರ್ ಪೌಡರ್ ಹಾಕಿರೋದ್ರಿಂದ ನೋಡ್ಬಿಟ್ಟು ಖಾರದ ಪುಡಿ ಹಾಕೊಳ್ಳಿ, ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲೆ ಬೇಯಬೇಕಾದ್ರೆ ತಳ ಹಿಡಿಬಾರ್ದು ಅಂತ ನಾನಿಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಮಸಾಲೆನ ಚೆನ್ನಾಗಿ ಬೇಯಿಸಿ ಫ್ರೆಂಡ್ಸ್. ನೋಡಿ ಇವಾಗ ಮಸಾಲೆ ಎಲ್ಲ ಬೆಂದಿದೆ, ಸೈಡಲ್ಲಿ ಹೆಂಗೆ ಎಣ್ಣೆ ಬಿಟ್ಕೊಂಡಿದೆ ಅಂತ. ಇದರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಮಸಾಲೆನ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಇವಾಗ ಬೆಂದಿರೋ ಲಿವರ್ನೆಲ್ಲ ಮಸಾಲೆಗೆ ಹಾಕೊಳ್ತಾ ಇದ್ದೀನಿ. ನಾನು ಸ್ವಲ್ಪನೂ ನೀರು ಹಾಕಿರಲಿಲ್ಲ, ಆದರೂ ಎಷ್ಟು ನೀರಿದೆ. ಕುಕ್ಕರು ತಳ ಹಿಡ್ದಿಲ್ಲ, ಅಷ್ಟು ನೀರು ಬಿಟ್ಕೊಂಡಿದೆ. ನಿಮಗೆ ಗ್ರೇವಿ ಬೇಡ, ಡ್ರೈ ಆಗಬೇಕು ಅಂತ ಅಂದರೆ ಈ ನೀರನ್ನು ಹಾಕೊಳಕ್ಕೆ ಹೋಗ್ಬಿಡಿ, ಸೋಸ್ಬಿಟ್ಟು ಬರೀ ಲಿವರ್ನೇ ಹಾಕೊಳ್ಳಿ. ನಾನು ಗ್ರೇವಿ ಮಾಡ್ತಿರೋದ್ರಿಂದ ಈ ನೀರನ್ನೆಲ್ಲ ಹಾಕೊಂಡಿದ್ದೀನಿ. ಮಸಾಲೆ ಜೊತೆ ಲಿವರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಮತ್ತು ಲಿವರು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ 1 5 ನಿಮಿಷ ಚೆನ್ನಾಗಿ ಬೇಯಿಸಿ. ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ, ಯಾವ ರೀತಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಅಂತ. ಇವಾಗ ಇದಾಗಿದೆ. ಈ ಟೈಮಲ್ಲಿ ನಾವು ಸ್ವಲ್ಪ ಸಾಂಬಾರು ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮೇಲೆ ಹಾಕೊಳ್ಳೋಣ. ಈ ಥರ ಸಾಂಬಾರು ಸೊಪ್ಪನ್ನ ಮೇಲೆ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ.
ಇವಾಗ ಇದಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಬನ್ನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಲಿವರ್ ಫ್ರೈನ ಎಷ್ಟು ಬೇಗ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನಾನು ಹೇಳಿರೋ ಥರನೇ ನೀವು ಮನೇಲಿ ಮಾಡ್ಕೊಂಡು ನೋಡಿ, ನಿಮಗೂ ಇಷ್ಟ ಆಗುತ್ತೆ, ಹಾಗೆ ನಿಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ. ನಿಮಗೆ ಇವತ್ತಿನ ರೆಸಿಪಿ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಮತ್ತು ಇನ್ನಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ಸವಿರಾಜ್ ಕನ್ನಡ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು. ಹೆಂಗಿದೆ ಕಂದ? ಚೆನ್ನಾಗಿತ್ತು ಮಗಳು ಚೆನ್ನಾಯ್ತಾ? ಖಾಲಿ ಮಾಡ್ಬೇಕು ಫುಲ್ಲು.